ನಮಸ್ತೆ. ಅಜಾ ಭೌತಶಾಸ್ತ್ರ ವೇದಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಈ ಸಂಚಿಕೆಯಲ್ಲಿ ಹೈಡ್ರೋಜನ್ ಸ್ಪೆಕ್ಟ್ರಾ ಅಥವಾ ಆಟಮಿಕ್ ಸ್ಪೆಕ್ಟ್ರಾ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡೋಣ. ಇನ್ನು ಇವತ್ತು 22 ಡಿಸೆಂಬರ್ ಶ್ರೀನಿವಾಸನ್ ರಾಮಾನುಜನ್ ಅವರ ನೆನಪಿನಲ್ಲಿ ರಾಷ್ಟ್ರೀಯ ಗಣಿತ ದಿನ ಆಚರಣೆ ಕೂಡ ಮಾಡ್ತಿದ್ದೀವಿ, ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ. ಈ ಹೈಡ್ರೋಜನ್ ಸ್ಪೆಕ್ಟ್ರಾ ಮತ್ತು ಗಣಿತದಲ್ಲಿ ಒಂದಷ್ಟು ವಿಶೇಷತೆ ಏನಿದೆ ಕೊನೆಗೆ ಅದನ್ನ ಇವತ್ತು ಗಮನಿಸೋಣ. ಇನ್ನ ಆಟಮ್ ಚಾಪ್ಟರ್ ಅಲ್ಲಿ ನಮ್ಗೆಲ್ಲ ತಿಳಿದಿರೋ ಹಾಗೆ ರುದರ್ಫರ್ಡ್ ಮೊದಲು ಆಟಮಿನ ಮಾಡೆಲ್ ಬಗ್ಗೆ ಕೊಡ್ತಾರೆ. ಅದರಲ್ಲಿರುವಂತಹ ಡ್ರಾಬ್ಯಾಕ್ಸ್ ಅನ್ನ ಮೀರಿ ಕೊನೆಗೆ ಅದನ್ನ ಸರಿ ಮಾಡಿ ಬೋರ್ ಅವರು ಆಟಮಿಕ್ ಸ್ಪೆಕ್ಟ್ರಾ ಬಗ್ಗೆ 3 ಪಾಸ್ಟುಲೇಟ್ಸ್ ಕೊಡ್ತಾರೆ. ಅದ್ರಲ್ಲಿ ಮೂರನೇದು ಏನ್ ಹೇಳುತ್ತೆ, whenever an electron jumps from higher orbit to lower orbit, a photon is emitted. The emitted photon, ಅದರ ಎನರ್ಜಿ ಏನಿರುತ್ತೆ, the energy of the emitted photon is given by h into f, which is equal to energy difference between the initial level and the final level. So higher orbit ಇಂದ lower orbit ಗೆ ಯಾವ್ದಾದ್ರು ಎಲೆಕ್ಟ್ರಾನ್ ಜಂಪ್ ಆದ್ರೆ ಅವಾಗ ಆಚ್ ಕಡೆಗೆ ಒಂದು ಫೋಟಾನ್ ಎಮಿಟ್ ಆಗುತ್ತೆ. ಅದರ ಎನರ್ಜಿ ಏನಾಗಿರುತ್ತೆ ಅಂದ್ರೆ h into f. h ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, f ಅಂದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಫೋಟಾನ್ ಎಮಿಟೆಡ್. ಇದು ನಮಗೆ ಗೊತ್ತಿದೆ. ಇನ್ನ ಬೋರ್ಸ್ ಪಾಸ್ಟುಲೇಟ್ಗೂ ಮುಂಚೆ ಇದ್ರ ಬಗ್ಗೆ ಹೇಳಿದ್ ಯಾರು ಅಂದ್ರೆ ಬಾಮರ್. ನಾವಿಲ್ಲಿ ಹೈಡ್ರೋಜನ್ ಸ್ಪೆಕ್ಟ್ರಾ ಬಗ್ಗೆ ನೋಡ್ತಾ ಹೋದ್ರೆ ಹೈಯರ್ ಆರ್ಬಿಟ್ ಇಂದ ಫಸ್ಟ್ ಆರ್ಬಿಟ್ ಗೆ ಜಂಪ್ ಆದಾಗ ಯಾವುದೇ ಒಂದು ಎಲೆಕ್ಟ್ರಾನ್ ಸೆಕೆಂಡ್, ಥರ್ಡ್, ಫೋರ್ತ್ ಹೈಯರ್ ಇಂದ ಫಸ್ಟ್ ಆರ್ಬಿಟ್ ಗೆ ಜಂಪ್ ಆದಾಗ ನಮಗೆ ಸಿಗುವಂತ ಫೋಟಾನ್ಸ್ ಏನಿದೆ ಅದು ಲೈಮನ್ ಸೀರೀಸ್. ಈ ಲೈಮನ್ ಸೀರೀಸು ಯಾವ ಲೈಟ್ ಎಮಿಟ್ ಮಾಡುತ್ತೆ ಅಂದ್ರೆ ಯು ವಿ ಲೈಟ್ ಎಮಿಟ್ ಮಾಡುತ್ತೆ. ಸೊ ದ ಸ್ಪೆಕ್ಟ್ರಲ್ ಸೀರೀಸ್, ದ ಸ್ಪೆಕ್ಟ್ರಲ್ ರೇಂಜ್ ಹಿಯರ್ ಈಸ್ ಆಫ್ ಯು ವಿ ಲೈಟ್. ಇನ್ನ ಬಾಮರ್ ಸೀರೀಸ್ ಯಾವುದೇ ಒಂದು ಹೈಯರ್ ಆರ್ಬಿಟ್ ಇಂದ ಸೆಕೆಂಡ್ ಆರ್ಬಿಟ್ ಗೆ ಜಂಪ್ ಆದಾಗ ನಮಗೆ ಸಿಗುವಂತ ಸೀರೀಸ್ ಏನಿದೆ ಸ್ಪೆಕ್ಟ್ರಲ್ ಲೈನ್ಸ್, ಅದು ಬಾಮರ್ ಸೀರೀಸ್. ಇದು ಯಾವ ರೇಂಜ್ ಅಲ್ಲಿ ಬರುತ್ತೆ ಅಂದ್ರೆ ವಿಸಿಬಲ್ ರೇಂಜ್ ಅಲ್ಲಿ ಬರುತ್ತೆ. ಆದ್ರಿಂದ ಮೊದಲಿಗೆ ಹೈಡ್ರೋಜನ್ ಸ್ಪೆಕ್ಟ್ರಮ್ ಬಗ್ಗೆ ಆಕ್ಚುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ ಯಾರು ಅಂದ್ರೆ ಬಾಮರ್. ಯಾಕಂದ್ರೆ ಇದು ವಿಸಿಬಲ್ ರೇಂಜ್ ಅಲ್ಲಿ ಇದೆ. ಮೊದಲು ನಾವು ನೋಡಿದ್ದು ವಿಸಿಬಲ್ ಲೈಟ್, ಹೈಡ್ರೋಜನ್ ಆಟಮಿನ ಸ್ಪೆಕ್ಟ್ರಾ ನೋಡಿದಾಗ ಮೊದಲು ನಮ್ಗೆ ಕಣ್ಣಿಗೆ ಕಾಣಿಸಿದ್ದು ವಿಸಿಬಲ್ ಲೈಟ್ ಇನ ರೇಂಜ್. ಇದರಲ್ಲಿ ನಮ್ಗೆ ರೆಡ್, ಬ್ಲೂ, ಗ್ರೀನ್, ಬ್ಲೂ, ವೈಲೆಟ್ ಈ ಬಣ್ಣಗಳು ಕಾಣಿಸುತ್ತೆ. ಇದನ್ನ ಮೊದಲು ನೋಡಿದವರು ಬಾಮರ್. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಥವಾ ಅದ್ರ ಬಗ್ಗೆ ಒಂದು ಈಕ್ವೇಶನ್ ಮೊದಲು ಕೊಟ್ಟಿದ್ದು ಬಾಮರ್. ಸೊ ಅದಕ್ಕೆ ಬಾಮರ್ ಈಕ್ವೇಶನ್ ಅಂತಲೇ ನಾವು ಅದನ್ನ ಕರಿತೀವಿ. ಅದೇನಿದೆ 1/λ. ಸೊ ವೇವ್ ಲೆಂತ್ ಆಫ್ ದಿ ಎಮಿಟೆಡ್ ಫೋಟಾನ್ is related as 1/λ is equal to r into 1/n1 square minus 1/n2 square. ಇದು ದ ಬಾಮರ್ ಈಕ್ವೇಶನ್, ಬಾಮರ್ ಕೊಟ್ಟಂತ ಫಾರ್ಮುಲಾ. ಇದರಲ್ಲಿ ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್ ಆಫ್ ಫೋಟಾನ್ ಎಮಿಟೆಡ್, ಆರ್ ಬಂದ್ಬಿಟ್ಟು ನಮಗೆಲ್ಲ ಗೊತ್ತಿರೋ ಹಾಗೆ ಅದಕ್ಕೆ ರಿಡ್ಬರ್ಗ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಇದಕ್ಕೆ ವ್ಯಾಲ್ಯೂ ಕೂಡ ಇದೆ 1.097 into 10 to the power of 7 per meter. This is nothing but number of waves in 1 meter. ಇದು ಮುಂದಕ್ಕೆ ನೋಡೋಣ. n1 ಅಂದ್ರೆ ಏನಿಲ್ಲ, ಇದು ಬಂದ್ಬಿಟ್ಟು ಫೈನಲ್ ಸ್ಟೇಟ್. ಎಲೆಕ್ಟ್ರಾನ್ ಕೊನೆಗೆ ಎಲ್ಲಿ ಎಂಡ್ ಆಗುತ್ತೆ ಆ ಲೆವೆಲ್ ಯಾವುದು. n2 ಅಂದ್ರೆ ಏನಿಲ್ಲ, n2 ಬಂದ್ಬಿಟ್ಟು ಇನಿಷಿಯಲ್ ಸ್ಟೇಟ್. ಈ ಈಕ್ವೇಶನ್ ನ ಬಾಮರ್ ಕೊಡ್ತಾರೆ. ಇನ್ನ ನಾವು ಪರೀಕ್ಷೆಗೋಸ್ಕರ ನಮಗೇನ್ ಕೇಳ್ಬೋದು, ಯಾವ್ದಾದ್ರು ಒಂದು ಎಲೆಕ್ಟ್ರಾನ್ ಒಂದು 7th ಆರ್ಬಿಟ್ ಇಂದ ಫಸ್ಟ್ ಆರ್ಬಿಟ್ ಜಂಪ್ ಆಯ್ತು, ಅವಾಗ ವೇವ್ ಲೆಂತ್ ಏನು, ಲೈಟ್ ಎಮಿಟೆಡ್ ಅದರ ವೇವ್ ಲೆಂತ್ ಏನು ಅಂತ ಕೇಳ್ಬೋದು. ಆದ್ರಿಂದ ನಮಗೆ ವೇವ್ ಲೆಂತ್ ಲೆಕ್ಕ ಹಾಕೋದಕ್ಕೆ ಈ ಈಕ್ವೇಶನ್ ನ ಮತ್ತೊಮ್ಮೆ ಸಿಂಪ್ಲಿಫೈ ಮಾಡೋಣ. ಅದಕ್ಕೂ ಮುಂಚೆ ಆಗ್ಲಿ ಹೇಳ್ದಂಗೆ ಹೈಯರ್ ಆರ್ಬಿಟ್ ಇಂದ ಫಸ್ಟ್ ಆರ್ಬಿಟ್ ಜಂಪ್ ಆದ್ರೆ ಲೈಮನ್ ಸೀರೀಸ್, ಇಲ್ಲಿ ಬರುವಂತ ಲೈಟ್ ಎಲ್ಲ ಯು ವಿ ಲೈಟ್ ಆಗಿರುತ್ತೆ. ಹೈಯರ್ ಆರ್ಬಿಟ್ ಇಂದ ಸೆಕೆಂಡ್ ಆರ್ಬಿಟ್ ಜಂಪ್ ಆದ್ರೆ ಬಾಮರ್ ಸೀರೀಸ್, ಇಲ್ಲಿ ಬರುವಂತ ಲೈಟ್ ಎಲ್ಲ ವಿಸಿಬಲ್ ರೇಂಜ್ ಅಲ್ಲಿ ಇರುತ್ತೆ. ಹೈಯರ್ ಆರ್ಬಿಟ್ ಇಂದ ಥರ್ಡ್ ಆರ್ಬಿಟ್ ಜಂಪ್ ಆದ್ರೆ ಫ್ಯಾಷನ್ ಸೀರೀಸ್, ಇಲ್ಲಿ ಬರುವಂತ ಲೈಟ್ ಯಾವ್ದಾಗಿರುತ್ತೆ ಅಂದ್ರೆ ಇನ್ಫ್ರಾರೆಡ್ ಆಗಿರುತ್ತೆ. ನೋಡಿ ನಮಗೆ ಗೊತ್ತಿದೆ ವಿಸಿಬಲ್ ಲೈಟ್ ಅಂದ್ರೆ ವಿಬ್ಗಯಾರ್, ವೈಲೆಟ್, ಇಂಡಿಗೋ, ಆ ರೀತಿ ಮುಂದುವರಿಸ್ತಾ ಹೋದ್ರೆ ವೈಲೆಟ್ ಇಂದ ರೆಡ್,
ವೈಲೆಟ್ ಗಿಂತ ಅಪ್ಪರ್ ಎನರ್ಜಿ ಏನಿದೆ, ಹೈಯರ್ ಎನರ್ಜಿ ಏನಿದೆ ಅವೆಲ್ಲ ಯು ವಿ ಅಲ್ಟ್ರಾವೈಲೆಟ್ ರೇಂಜ್. ಇನ್ನ ವಿಬ್ಗಯಾರ್ ರೆಡ್ ಇಂದ ಕೆಳಗಡೆ ಲೋವರ್ ಎನರ್ಜಿ ಏನಿದೆ ಅವೆಲ್ಲ ಇನ್ಫ್ರಾರೆಡ್ ಆಗುತ್ತೆ. ಸೊ ಪ್ಯಾಷನ್ ಸೀರೀಸ್ ಇಲ್ಲಿ ಬರುವಂತ ಲೈಟ್ ಎಲ್ಲ ಐಆರ್ ಲೈಟ್ ಆಗಿರುತ್ತೆ. ಆಮೇಲೆ ಹೈಯರ್ ಎನರ್ಜಿಯಿಂದ 4th ಆರ್ಬಿಟ್ಗೆ ಜಂಪ್ ಆದ್ರೆ ಅವಾಗ ಬ್ರಾಕೆಟ್ ಸೀರೀಸ್, ದಿಸ್ ಈಸ್ ಆಲ್ಸೋ ಇನ್ಫ್ರಾರೆಡ್. ಇನ್ನು ಹೈಯರ್ ಎನರ್ಜಿಯಿಂದ ಅಥವಾ ಹೈಯರ್ ಲೆವೆಲ್ ಇಂದ 5th ಆರ್ಬಿಟ್ಗೆ ಜಂಪ್ ಆದ್ರೆ ಅವಾಗ ಪಿ ಫಂಡ್ ಸೀರೀಸ್, ಇದು ಕೂಡ ಇನ್ಫ್ರಾರೆಡ್ ರೇಂಜ್ ಅಲ್ಲಿ ಬರುತ್ತೆ. ಇನ್ನ ಪ್ರತಿಯೊಂದು ಸೀರೀಸ್ ಅಲ್ಲಿ ಬರುವಂತ ವೇವ್ ಲೆಂತ್ ಏನಿದೆ, ಮಿನಿಮಮ್ ವೇವ್ ಲೆಂತ್ ಏನು, ಮ್ಯಾಕ್ಸಿಮಮ್ ವೇವ್ ಲೆಂತ್ ಏನು, ಅವುಗಳ ಮಧ್ಯೆ ರಿಲೇಷನ್ ಏನು, ಅದಕ್ಕೆ ಒಂದು ಫಾರ್ಮುಲಾ ಇವತ್ತು ನೋಡೋಣ. ಸೊ ಮುಂದುವರ್ಸೋಣ. ನನಗೆ ಲ್ಯಾಂಬ್ಡಾಗೆ ಒಂದು ಈಕ್ವೇಶನ್ ಬೇಕು. ಸೊ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಿದ್ರೆ ಈಗ ಇಲ್ಲಿ ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಆರ್ ಇಂಟು 1/n1 ಸ್ಕ್ವೇರ್, ಸಾರಿ 1/λ ಇಸ್ ಈಕ್ವಲ್ ಟು ಆರ್ ಇಂಟು 1/n1 ಸ್ಕ್ವೇರ್ ಮೈನಸ್ 1/n2 ಸ್ಕ್ವೇರ್. ಇಲ್ಲಿ ಎಲ್ ಸಿ ಎಂ ತಗೊಂಡ್ರೆ n1 ಸ್ಕ್ವೇರ್ n2 ಸ್ಕ್ವೇರ್ ಎಲ್ ಸಿ ಎಂ ಆಗುತ್ತೆ. ಇನ್ನು ಇಲ್ಲಿ ಆಲ್ರೆಡಿ n1 ಸ್ಕ್ವೇರ್ ಇರೋದ್ರಿಂದ ನ್ಯೂಮರೇಟರ್ ಅಲ್ಲಿ n2 ಸ್ಕ್ವೇರ್ ಮೈನಸ್ ಇಲ್ಲಿ ಆಲ್ರೆಡಿ n2 ಸ್ಕ್ವೇರ್ ಇರೋದ್ರಿಂದ ನ್ಯೂಮರೇಟರ್ ಅಲ್ಲಿ n1 ಸ್ಕ್ವೇರ್ ಮಲ್ಟಿಪ್ಲೈ ಬೈ ಆರ್ ಅಂಡ್ ದಿಸ್ ಈಸ್ 1/λ. ನನಗೆ ಲ್ಯಾಂಬ್ಡಾ ಬೇಕು. ಸೊ ಇದರ ರೆಸಿಪ್ರಕಲ್ ತಗೋಣ. ಲ್ಯಾಂಬ್ಡಾ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು n1 ಸ್ಕ್ವೇರ್ n2 ಸ್ಕ್ವೇರ್ ಡಿವೈಡೆಡ್ ಬೈ n2 ಸ್ಕ್ವೇರ್ ಮೈನಸ್ n1 ಸ್ಕ್ವೇರ್ ಇಂಟು ಆರ್. ಸೊ ರೆಸಿಪ್ರಕಲ್ ತಗೊಂಡಾಗ ಆರ್ ಡಿನಾಮಿನೇಟರ್ ಬರುತ್ತೆ. ಇನ್ನು ಇದನ್ನ ಸಿಂಪ್ಲಿಫೈ ಮಾಡಬಹುದು. ಏನ್ ನೋಡೋಣ. ಇದರಲ್ಲಿ n2 ಕಾಮನ್ ತಗೋಬಹುದು. n2 ಸ್ಕ್ವೇರ್ ಕಾಮನ್ ತಗೊಂಡ್ರೆ 1 ಮೈನಸ್ n1 ಸ್ಕ್ವೇರ್ ಬೈ n2 ಸ್ಕ್ವೇರ್ ಇಂಟು ಆರ್. ಇಲ್ಲಿ ಗಮನಿಸಿದ್ರೆ n2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಫೈನಲ್ ಆಗಿ ನನಗೆ ಸಿಗೋ ಇಕ್ವೇಶನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು n1 ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ n1 ಸ್ಕ್ವೇರ್ ಡಿವೈಡೆಡ್ ಬೈ n2 ಸ್ಕ್ವೇರ್ ಇಂಟು ಆರ್. ಇವತ್ತು ಈ ಈಕ್ವೇಶನ್ ಬಳಸ್ಕೊಂಡು ಪ್ರತಿಯೊಂದು ಸೀರೀಸ್ ಅಲ್ಲೂ ಲೈಮನ್, ಬಾಮರ್, ಪ್ಯಾಷನ್ ಮಿನಿಮಮ್ ವೇವ್ ಲೆಂತ್ಗೆ ಏನ್ ಫಾರ್ಮುಲಾ ಬರುತ್ತೆ, ಮ್ಯಾಕ್ಸಿಮಮ್ ವೇವ್ ಲೆಂತ್ಗೆ ಏನ್ ಫಾರ್ಮುಲಾ ಬರುತ್ತೆ, ಅವೆರಡರ ರೇಷಿಯೋ ತಗೊಂಡ್ರೆ ಏನ್ ಬರುತ್ತೆ ಇದನ್ನ ನೋಡೋಣ. ಇನ್ನು ಮೊದಲನೇದಾಗಿ ಲೈಮನ್ ಸೀರೀಸ್. ಸೊ ಲೈಮನ್ ಸೀರೀಸ್ ಅಲ್ಲಿ ಸೆಕೆಂಡ್ ಆರ್ಬಿಟ್ ಇಂದ ಫಸ್ಟ್ ಆರ್ಬಿಟ್ ಜಂಪ್ ಮಾಡಿದಾಗ ಎನರ್ಜಿ ಡಿಫರೆನ್ಸ್ ಕಮ್ಮಿ. ಸೊ ಲೀಸ್ಟ್ ಎನರ್ಜಿ, ದೇರ್ ಫೋರ್ ಮ್ಯಾಕ್ಸಿಮಮ್ ವೇವ್ ಲೆಂತ್. ಸೆಕೆಂಡ್ ಆರ್ಬಿಟ್ ಇಂದ ಫಸ್ಟ್ ಆರ್ಬಿಟ್ ಜಂಪ್ ಆದಾಗ ನಮಗ್ ಸಿಗುವಂತ ಫೋಟಾನ್ ಏನಿರುತ್ತೆ ಅದಕ್ಕೆ ಮ್ಯಾಕ್ಸಿಮಮ್ ವೇವ್ ಲೆಂತ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ವೇವ್ ಲೆಂತ್ ಕರೆಸ್ಪಾಂಡ್ಸ್ ಟು n2 is equal to 2 ಇಂದ n1 is equal to 1. ಸೆಕೆಂಡ್ ಸ್ಟೇಟ್ ಇಂದ ಫಸ್ಟ್ ಸ್ಟೇಟ್ ಅಥವಾ ಸೆಕೆಂಡ್ ಆರ್ಬಿಟ್ ಇಂದ ಫಸ್ಟ್ ಆರ್ಬಿಟ್ ಜಂಪ್ ಆದಾಗ ಮ್ಯಾಕ್ಸಿಮಮ್ ವೇವ್ ಲೆಂತ್. ಸೊ ಇಲ್ಲಿ ಈ ಈಕ್ವೇಶನ್ ಬಳಸ್ಕೊಂಡು ಅದೇನ್ ಸಿಗುತ್ತೆ ನೋಡೋಣ. ಸೊ ಮ್ಯಾಕ್ಸಿಮಮ್ ವೇವ್ ಲೆಂತ್ ಇಸ್ ಗೋಯಿಂಗ್ ಟು ಬಿ n1 ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ n1 ಸ್ಕ್ವೇರ್ ಬೈ n2 ಸ್ಕ್ವೇರ್ 1 ಸ್ಕ್ವೇರ್ ಬೈ 2 ಸ್ಕ್ವೇರ್. ಸೊ 1/4, 2 ಸ್ಕ್ವೇರ್ ಇಸ್ 4 ಇಂಟು ಆರ್. ಒಂದರಲ್ಲಿ ಕಾಲ್ ತೆಗೆದ್ರೆ 1 ಮೈನಸ್ 1/4, ಬಾಕಿ ಉಳ್ಕೊಳ್ಳೋದು ಮುಕ್ಕಾಲು. ಹೀಗೆ 1 ಡಿವೈಡೆಡ್ ಬೈ 3/4 ಆರ್. ರಿಅರೇಂಜ್ ಮಾಡಿದ್ರೆ ನಮಗೆ ಸಿಗೋದು ದಿ ಮ್ಯಾಕ್ಸಿಮಮ್ ವೇವ್ ಲೆಂತ್ ಇನ್ ಲೈಮನ್ ಸೀರೀಸ್ ಈಸ್ 4/3 ಡಿನಾಮಿನೇಟರ್ ಅಲ್ಲಿ ಮಲ್ಟಿಪ್ಲೈ ಬೈ ಆರ್. ಅಲ್ಲಿಗೆ ಮ್ಯಾಕ್ಸಿಮಮ್ ವೇವ್ ಲೆಂತ್ ಸಿಕ್ತು ಲೈಮನ್ ಸೀರೀಸ್ ಅಲ್ಲಿ. ಮಿನಿಮಮ್ ವೇವ್ ಲೆಂತ್ ಏನು, ಎಲೆಕ್ಟ್ರಾನ್ ಎಲ್ಲಿಂದ ಹಾರಬಹುದು ಫಸ್ಟ್ ಆರ್ಬಿಟ್ಗೆ ಅಂದ್ರೆ ಮ್ಯಾಕ್ಸಿಮಮ್ ಪಾಸಿಬಲ್ ಏನು, ಇನ್ಫಿನಿಟಿ. ಫ್ರೀ ಎಲೆಕ್ಟ್ರಾನ್ ಬಂದು ಇದರೊಳಗಡೆ ಸೇರ್ಕೊಳ್ಳೋದು. ಅವಾಗ ಎನರ್ಜಿ ಡಿಫರೆನ್ಸ್ ಮ್ಯಾಕ್ಸಿಮಮ್ ಆಗಿರುತ್ತೆ, ವೇವ್ ಲೆಂತ್ ಮಿನಿಮಮ್ ಆಗಿರುತ್ತೆ. ದೇರ್ಫೋರ್
ಮಿನಿಮಮ್ ವೇವ್ ಲೆಂತ್ ಗೆ ಕಂಡೀಷನ್ ಏನು ಲೈಮನ್ ಸೀರೀಸ್ ಅಲ್ಲಿ ಎಲೆಕ್ಟ್ರಾನ್ ಶುಡ್ ಜಂಪ್ ಫ್ರಮ್ n2 infinity to n1 which is the first orbit. ಅವಾಗ ಮಿನಿಮಮ್ ವೇವ್ ಲೆಂತ್ ಏನಾಯ್ತು n1 1 ಆಯ್ತು. n1 ಬೈ ಇನ್ಫಿನಿಟಿ ಇಲ್ಲಿ n1 ಸ್ಕ್ವೇರ್ ಬೈ ಇನ್ಫಿನಿಟಿ ಸ್ಕ್ವೇರ್ ನಮ್ಗೆಲ್ಲ ಆಲ್ರೆಡಿ ಗೊತ್ತಿರೋಂಗೆ ಇದು 0 ಆಗುತ್ತೆ. ಬಾಕಿ ಉಳ್ಕೊಳ್ಳೋದು 1 ಬೈ ಆರ್. 1 ಬೈ ಆರ್. ಸೊ ಇದು ಪ್ರಾರಂಭದಲ್ಲಿ ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ. ಮಿನಿಮಮ್ ಏನು ಲೈಮನ್ ಸೀರೀಸ್ಗೆ ಅಂದ್ರೆ 1 ಬೈ ಆರ್. ಇನ್ನ ಮ್ಯಾಕ್ಸಿಮಮ್ ಬೈ ಮಿನಿಮಮ್ ನಾವೇನೋ ಲೆಕ್ಕ ಹಾಕೊಂಡ್ರೆ ಮ್ಯಾಕ್ಸಿಮಮ್ ಏನು 4 ಬೈ 3r ಡಿವೈಡೆಡ್ ಬೈ ಮಿನಿಮಮ್ ಏನು 1 ಬೈ ಆರ್. ಸೊ ರೆಸಿಪ್ರೊಕಲ್ ತಗೊಂಡ್ರೆ ಆರ್ ಅಂಡ್ ಆರ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಮ್ಯಾಕ್ಸಿಮಮ್ ಬೈ ಮಿನಿಮಮ್ ಲೈಮನ್ ಸೀರೀಸ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ 4 ಬೈ 3. ಇಲ್ಲಿಗೆ ಲೈಮನ್ ಸೀರೀಸಿನ ಮ್ಯಾಕ್ಸಿಮಮ್ ವೇವ್ ಲೆಂತ್ ಏನು, ಮಿನಿಮಮ್ ವೇವ್ ಲೆಂತ್ ಏನು, ಮ್ಯಾಕ್ಸಿಮಮ್ ಬೈ ಮಿನಿಮಮ್ ರೇಷಿಯೋ ಏನು. ಮುಂದಕ್ಕೆ ಬಾಮರ್ ಸೀರೀಸ್ ನೋಡೋಣ. ಮುಂದಕ್ಕೆ ಪ್ಯಾಷನ್ ಸೀರೀಸ್. ಸೊ ಪ್ಯಾಷನ್ ಸೀರೀಸ್ ಅಂದ್ರೆ ಏನು, ಎಲೆಕ್ಟ್ರಾನ್ ಜಂಪಿಂಗ್ ಫ್ರಮ್ ಹೈಯರ್ ಆರ್ಬಿಟ್ ಟು ಥರ್ಡ್ ಆರ್ಬಿಟ್. ಮಿನಿಮಮ್ ಯಾವಾಗ 4 ಇಂದ 3 ಜಂಪ್ ಆದಾಗ ಮಿನಿಮಮ್ ಎನರ್ಜಿ ಡಿಫರೆನ್ಸ್, ಮಿನಿಮಮ್ ಎನರ್ಜಿ ಮ್ಯಾಕ್ಸಿಮಮ್ ವೇವ್ ಲೆಂತ್. ದೇರ್ಫೋರ್ maximum wavelength corresponds to n2 which is 4 jumping to n1 which is 3. 4 ರಿಂದ 3 ಜಂಪ್ ಆದಾಗ ಮ್ಯಾಕ್ಸಿಮಮ್ ವೇವ್ ಲೆಂತ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಮ್ಯಾಕ್ಸಿಮಮ್ ವೇವ್ ಲೆಂತ್ ಏನಾಯ್ತು 3 ಸ್ಕ್ವೇರ್ 9 ಡಿವೈಡೆಡ್ ಬೈ 1 ಮೈನಸ್ 3 ಸ್ಕ್ವೇರ್ ಬೈ 4 ಸ್ಕ್ವೇರ್ ಆಮೇಲೆ 9 ಬೈ 16 ಇಂಟು ಆರ್. 16 ಎಲ್ ಸಿ ಎಂ ತಗೋಣ. 16 ಎಲ್ ಸಿ ಎಂ ತಗೊಂಡ್ರೆ 16 ಮೈನಸ್ 9 ನಿಮಗೆ ಎಷ್ಟು ಸಿಗುತ್ತೆ 5 ಸಿಗುತ್ತೆ. ರಿಅರೇಂಜ್ ಮಾಡ್ಕೊಂಡ್ರೆ ಅವಾಗ ನಮಗೆ 9 ಇಂಟು 16 ನೀವು ಮಾಡಿದ್ರೆ ನಿಮಗೆ ಸಿಗೋದು 144 ಬೈ 5 ಆರ್. ಇದು ಪ್ಯಾಷನ್ ಸೀರೀಸಿನ ಮ್ಯಾಕ್ಸಿಮಮ್ ವೇವ್ ಲೆಂತ್. ಇವಾಗ ಮಿನಿಮಮ್ ಏನು, ಇನ್ಫಿನಿಟಿಯಿಂದ ಥರ್ಡ್ ಆರ್ಬಿಟ್ಗೆ ಜಂಪ್ ಆದ್ರೆ ಮ್ಯಾಕ್ಸಿಮಮ್ ಎನರ್ಜಿ ಮಿನಿಮಮ್ ವೇವ್ ಲೆಂತ್. ದೇರ್ಫೋರ್ ಮಿನಿಮಮ್ ವೇವ್ ಲೆಂತ್ ಕರೆಸ್ಪಾಂಡ್ಸ್ ಟು n2 ಇನ್ಫಿನಿಟಿ ಟು n1 3. ಇಲ್ಲಿ ಇನ್ಫಿನಿಟಿ ಆದ್ರೆ ಈ ಟರ್ಮ್ 0 ಆಗುತ್ತೆ. 3 ಸ್ಕ್ವೇರ್ 9 ಆಗುತ್ತೆ. ದೇರ್ಫೋರ್ minimum wavelength for Passion series is 9 by R. ಇನ್ನು ಬಾಕಿ ಉಳಿದಿದ್ದೇನೋ ರೇಷಿಯೋ ಮ್ಯಾಕ್ಸಿಮಮ್ ಟು ಮಿನಿಮಮ್. ಅಲ್ಲಿಗೆ ಮ್ಯಾಕ್ಸಿಮಮ್ ವೇವ್ ಲೆಂತ್ ಟು ಮಿನಿಮಮ್ ವೇವ್ ಲೆಂತ್ ಏನಾಯ್ತು 144 by 5R. ರೆಸಿಪ್ರೊಕಲ್ ತಗೊಂಡ್ರೆ R by 9. ನೋಡಿ ಇದನ್ನ 9 ಇಂದ ಡಿವೈಡ್ ಮಾಡ್ಬೋದು. 9 1s ಅಲ್ಲಿಗೆ ಬಾಕಿ ಉಳ್ಕೊಳ್ಳೋದು 6. 9 1s 9, 60 54 ಬಾಕಿ ಉಳ್ಕೊಳ್ಳುತ್ತೆ 16. Therefore I can say maximum wavelength to minimum wavelength is going to be equal to 16 by 5. ಇಲ್ಲಿ R ಮತ್ತೆ R ಕ್ಯಾನ್ಸಲ್ ಆಯ್ತು. ಸೊ ಇದು ಪ್ಯಾಷನ್ ಸೀರೀಸಿನ ಮ್ಯಾಕ್ಸಿಮಮ್ ವೇವ್ ಲೆಂತ್ 144 by 5R. ಮಿನಿಮಮ್ ವೇವ್ ಲೆಂತ್ 9 by R. ಅವೆರಡರ ರೇಷಿಯೋ ತಗೊಂಡ್ರೆ 16 by 5. ಇವಾಗ ಬಾಮರ್ ಸೀರೀಸ್. ಬಾಮರ್ ಸೀರೀಸ್ ಏನು, ಎನಿ ಎಲೆಕ್ಟ್ರಾನ್ ಜಂಪಿಂಗ್ ಫ್ರಮ್ ಹೈಯರ್ ಆರ್ಬಿಟ್ ಟು ಸೆಕೆಂಡ್ ಆರ್ಬಿಟ್. ಲೀಸ್ಟ್ ಪಾಸಿಬಲ್ ಏನು ಅಂದ್ರೆ
When electron jumps from third orbit to second orbit, 3ರಿಂದ 2 ಜಂಪ್ ಮಾಡಿದಾಗ ಎನರ್ಜಿ ಡಿಫರೆನ್ಸ್ ಕಮ್ಮಿ, ಮಿನಿಮಮ್ ಎನರ್ಜಿ ಮ್ಯಾಕ್ಸಿಮಮ್ ವೇವ್ ಲೆಂತ್. ಆದ್ರಿಂದ ಬಾಮರ್ ಸೀರೀಸ್ ಅಲ್ಲಿ ಮ್ಯಾಕ್ಸಿಮಮ್ ವೇವ್ ಲೆಂತ್ ಯಾವಾಗ ಬರುತ್ತೆ? ಸೊ ಮ್ಯಾಕ್ಸಿಮಮ್ ವೇವ್ ಲೆಂತ್ ಕರೆಸ್ಪಾಂಡ್ಸ್ ಟು ಎಲೆಕ್ಟ್ರಾನ್ ಜಂಪಿಂಗ್ ಫ್ರಮ್ ಥರ್ಡ್ ಆರ್ಬಿಟ್ ಟು ಸೆಕೆಂಡ್ ಆರ್ಬಿಟ್. therefore ಮ್ಯಾಕ್ಸಿಮಮ್ ವೇವ್ ಲೆಂತ್ ಏನಾಯ್ತು? n1 ಸ್ಕ್ವೇರ್ 2 ಸ್ಕ್ವೇರ್ 4 ಆಗುತ್ತೆ, ಡಿವೈಡೆಡ್ ಬೈ 1 ಮೈನಸ್ n1 ಸ್ಕ್ವೇರ್ ಬೈ n2 ಸ್ಕ್ವೇರ್ 2 ಸ್ಕ್ವೇರ್ ಬೈ 3 ಸ್ಕ್ವೇರ್, ಅಲ್ಲಿಗೆ 4/9 ಇಂಟು ಆರ್. 9 LCM ತಗೊಳ್ಳಿ. 9 LCM ತಗೊಂಡ್ರೆ 9 ಮೈನಸ್ 4 5 ಆಗುತ್ತೆ, ಅಲ್ಲಿಗೆ 5/9 ಆರ್. ರಿಅರೇಂಜ್ ಮಾಡಿ, ಅಲ್ಲಿಗೆ 9 4s are 36/5 ಆರ್ ಆಗುತ್ತೆ. ಇದು ನಿಮಗೆ ಮ್ಯಾಕ್ಸಿಮಮ್ ವೇವ್ ಲೆಂತ್ ಯಾವ್ದ್ರಲ್ಲಿ? ಬಾಮರ್ ಸೀರೀಸ್ ಅಲ್ಲಿ. ಇನ್ನ ಮಿನಿಮಮ್ ಏನು? ಎಲೆಕ್ಟ್ರಾನ್ ಜಂಪಿಂಗ್ ಫ್ರಮ್ ಇನ್ಫಿನಿಟಿ ಟು ದಿ ಸೆಕೆಂಡ್ ಆರ್ಬಿಟ್, ಅಂದ್ರೆ ಫ್ರೀ ಎಲೆಕ್ಟ್ರಾನ್ ಕಮಿಂಗ್ ಅಂಡ್ ಸೆಟ್ಲಿಂಗ್ ಇನ್ ಟು ಸೆಕೆಂಡ್ ಆರ್ಬಿಟ್. ಅವಾಗ ಎನರ್ಜಿ ಡಿಫರೆನ್ಸ್ ಮ್ಯಾಕ್ಸಿಮಮ್ ಇರುತ್ತೆ, ವೇವ್ ಲೆಂತ್ ಮಿನಿಮಮ್ ಇರುತ್ತೆ. ಆದ್ರಿಂದ ಮಿನಿಮಮ್ ವೇವ್ ಲೆಂತ್ ಅಂದ್ಮೇಲೆ ಏನ್ ಮಾಡಬೇಕು? ಬಾಮರ್ ಸೀರೀಸು n2 ಇನ್ಫಿನಿಟಿ ಆಗುತ್ತೆ, n1 2 ಆಗುತ್ತೆ. ಸೊ ಇಲ್ಲಿ ಗಮನಿಸಿ, ಅಲ್ಲಿಗೆ ಎಲ್ ಮಿನಿಮಮ್ ಏನಾಯ್ತು? 2 ಸ್ಕ್ವೇರ್ 4 ಡಿವೈಡೆಡ್ ಬೈ ಈ ಟರ್ಮ್ ಕೆಳಗಡೆ ಇನ್ಫಿನಿಟಿ ಬಂತು ಅಂದ್ರೆ 0 ಆಗುತ್ತೆ, 1 ಆರ್. ಸೊ ಅದರಿಂದ 4/r ಆಗುತ್ತೆ. ಇದು ನಮ್ಮ ಮಿನಿಮಮ್ ವೇವ್ ಲೆಂತ್. ಯಾವುದಕ್ಕೆ ಅಂದ್ರೆ ಬಾಮರ್ ಸೀರೀಸ್ಗೆ. ಈಗ ರೇಷಿಯೋ ಏನು ಮ್ಯಾಕ್ಸಿಮಮ್ ಬೈ ಮಿನಿಮಮ್ ನೋಡೋಣ. ಇಲ್ಲಿ ಮ್ಯಾಕ್ಸಿಮಮ್ ಬೈ ಮಿನಿಮಮ್ ಏನಾಯ್ತು? 36/5 ಆರ್ ಡಿವೈಡೆಡ್ ಬೈ 4/r, ಅಲ್ಲಿಗೆ 36/5 ಆರ್ ರೆಸಿಪ್ರಕಲ್ ತಗೊಂಡ್ರೆ r/4, r ಮತ್ತೆ r ಕ್ಯಾನ್ಸಲ್ ಆಗುತ್ತೆ, 4 1s are 4 9s are. so I will get maximum by minimum as 9/5. ಇದು ಬಾಮರ್ ಸೀರೀಸಿನ ಮ್ಯಾಕ್ಸಿಮಮ್ ವೇವ್ ಲೆಂತ್ ಏನು? 36/5 ಆರ್. ಮಿನಿಮಮ್ ವೇವ್ ಲೆಂತ್ ಏನು? 4/r. ಅವೆರಡರ ರೇಷಿಯೋ ಏನು? 9/5. ಇವಾಗ ಬ್ರಾಕೆಟ್ ಸೀರೀಸ್ ಅಲ್ಲೇನು? ಎಲೆಕ್ಟ್ರಾನ್ ಜಂಪಿಂಗ್ ಫ್ರಮ್ ಹೈಯರ್ ಆರ್ಬಿಟ್ ಟು ಫೋರ್ತ್ ಆರ್ಬಿಟ್, ಅವಾಗ ಬರುವಂತ ಫೋಟಾನ್ಸ್ ಏನಿರುತ್ತೆ ದೇ ಕಮ್ ಅಂಡರ್ ಬ್ರಾಕೆಟ್ ಸೀರೀಸ್. ಮಿನಿಮಮ್ ಯಾವಾಗ? 5 ಇಂದ 4 ಜಂಪ್ ಮಾಡಿದ್ರೆ ಮಿನಿಮಮ್ ಎನರ್ಜಿ, ಮ್ಯಾಕ್ಸಿಮಮ್ ವೇವ್ ಲೆಂತ್. therefore maximum wavelength corresponds to n2 is equal to 5 to n1 is equal to 4. ಸೊ ಇದನ್ನ ಈಕ್ವೇಷನ್ ಅಪ್ಲೈ ಮಾಡೋಣ. ಅಲ್ಲಿಗೆ ಮ್ಯಾಕ್ಸಿಮಮ್ ವೇವ್ ಲೆಂತ್ ಇಸ್ ಗೋಯಿಂಗ್ ಟು ಬಿ n1 ಸ್ಕ್ವೇರ್ 4 ಸ್ಕ್ವೇರ್ ಎಷ್ಟು? 16 ಡಿವೈಡೆಡ್ ಬೈ 1 ಮೈನಸ್ 4 ಸ್ಕ್ವೇರ್ ಬೈ 5 ಸ್ಕ್ವೇರ್ ಅಂದ್ರೆ 16/25 ಇಂಟು ಆರ್. 25 LCM ತಗೊಂಡ್ರೆ 25 ಮೈನಸ್ 16, ಅಲ್ಲಿಗೆ ಎಷ್ಟು ಉಳ್ಕೊಂತು? 11. ಒಂದು ನಿಮಿಷ. 25 ಅಲ್ಲೇ 16 ತೆಗೆದ್ರೆ ಬಾಕಿ ಉಳ್ಕೊಳ್ಳೋದು 9/16 ಆರ್. 25 ಇಂಟು 16 ಮಾಡಿದ್ರೆ ನಮಗೆ ಸಿಗೋದು 400/9 ಆರ್. ಸೊ ದಿಸ್ ವಿಲ್ ಬಿ ದಿ ಮ್ಯಾಕ್ಸಿಮಮ್ ವೇವ್ ಲೆಂತ್ ಫಾರ್ ಬ್ರಾಕೆಟ್ ಸೀರೀಸ್. ಸೊ ಬ್ರಾಕೆಟ್ ಸೀರೀಸ್ ನಾವು ಮ್ಯಾಕ್ಸಿಮಮ್ ವೇವ್ ಲೆಂತ್ ಎಷ್ಟು ಬರುತ್ತೆ? 400/9 ಆರ್. ಮಿನಿಮಮ್ ಏನು? ಸೊ ಮಿನಿಮಮ್ ವೇವ್ ಲೆಂತ್ ಯಾವಾಗ? ಎಲೆಕ್ಟ್ರಾನ್ ಜಂಪಿಂಗ್ ಫ್ರಮ್ ಇನ್ಫಿನಿಟಿ ಟು ದ ಫೋರ್ತ್ ಆರ್ಬಿಟ್. n2 ಇನ್ಫಿನಿಟಿ ಆಗುತ್ತೆ, n1 4 ಆಗುತ್ತೆ. ಇಲ್ಲಿ ಏನಾಯ್ತು ನೋಡೋಣ ಈಗ. therefore
ಮಿನಿಮಮ್ ವೇವ್ ಲೆಂತ್ ವಿಲ್ ಬಿ 4 ಸ್ಕ್ವೇರ್ ಇಸ್ 16. ಈ ಟರ್ಮ್ 0 ಆಗುತ್ತೆ. ಅಲ್ಲಿಗೆ 16/r. ಇನ್ನ ರೇಷಿಯೋ ಮ್ಯಾಕ್ಸಿಮಮ್ ಟು ಮಿನಿಮಮ್, L maximum by L minimum, 400/9r. ರೆಸಿಪ್ರಕಲ್ ತಗೊಂಡ್ರೆ r/16, 400/16 ಮಾಡಿದ್ರೆ ನಿಮಗೆ ಮತ್ತೆ 25, r and r get cancelled by 9 ಬರುತ್ತೆ. ಸೊ ಬ್ರಾಕೆಟ್ ಸೀರೀಸಿನ ಮ್ಯಾಕ್ಸಿಮಮ್ ವೇವ್ ಲೆಂತ್ ಏನು 400/9r, ಮಿನಿಮಮ್ ವೇವ್ ಲೆಂತ್ ಏನು 16/r. ಅವೆರಡರ ರೇಷಿಯೋ ಏನು ಮ್ಯಾಕ್ಸಿಮಮ್ ವೇವ್ ಲೆಂತ್ ಮಿನಿಮಮ್ ವೇವ್ ಲೆಂತ್ ತಗೊಂಡ್ರೆ 25/9. ಇವಾಗ ಪಿ ಫಂಡ್ ಸೀರೀಸ್ ಏನು, ಎನಿ ಎಲೆಕ್ಟ್ರಾನ್ ಜಂಪಿಂಗ್ ಫ್ರಮ್ ಹೈಯರ್ ಆರ್ಬಿಟ್ ಟು 5th ಆರ್ಬಿಟ್. ಮಿನಿಮಮ್ ಯಾವಾಗ 6 ಇಂದ 5ಗೆ ಜಂಪ್ ಆದಾಗ, ಅವಾಗ ಮಿನಿಮಮ್ ಮಿನಿಮಮ್ ಎನರ್ಜಿ ಮ್ಯಾಕ್ಸಿಮಮ್ ವೇವ್ ಲೆಂತ್. ಸೊ ದೇರ್ಫೋರ್ maximum wavelength corresponds to electron jumping from 6th orbit to 5th orbit. Therefore, maximum wavelength is going to be 5 square, which is 25 divided by 1 minus n1 square by n2 square, andre 5 square divided by 6 square, 36 into r. ಇಲ್ಲಿ 36 LCM ತಗೊಂಡ್ರೆ 36 minus 25 ನಿಮಗೆ ಸಿಗೋದು 11/36 r. 36 into 25 ಮಾಡಿದ್ರೆ ನೀವು ಲೆಕ್ಕ ಮಾಡಿದಾಗ ನಿಮಗೆ ಸಿಗೋದು 900/11 r. ಇದನ್ನು ನೆನ್ಪಿಟ್ಕೊಳ್ಳೋದು ಸುಲಭ ಇದೆ. ನಾನು ಎಲ್ಲವನ್ನು ಸೇರಿ ಕೊನೆಗೆ ನಾನು ಟೇಬಲ್ ಬರೀತೀನಿ, ಅವಾಗ ನಿಮಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಇದು 900/11 r. ಇವಾಗ ಮಿನಿಮಮ್ ಯಾವಾಗ ಬರುತ್ತೆ? ಸೊ ಎಲ್ ಮಿನಿಮಮ್ ಕರೆಸ್ಪಾಂಡ್ಸ್ ಟು ಎಲೆಕ್ಟ್ರಾನ್ ಜಂಪಿಂಗ್ ಫ್ರಮ್ ಇನ್ಫಿನಿಟಿ ಟು ದ 5th ಆರ್ಬಿಟ್. ಇನ್ಫಿನಿಟಿ ಫ್ರೀ ಆಗಿರೋ ಎಲೆಕ್ಟ್ರಾನ್ ಬಂದು 5th ಆರ್ಬಿಟ್ ಅಲ್ಲಿ ಕೂತ್ಕೊಂಡ್ರೆ ಅವಾಗ ಮ್ಯಾಕ್ಸಿಮಮ್ ಎನರ್ಜಿ ಮಿನಿಮಮ್ ವೇವ್ ಲೆಂತ್ n2 ಇನ್ಫಿನಿಟಿ n1 5. ಸೊ ಇಲ್ಲಿ 5 ಸ್ಕ್ವೇರ್ ಆಗುತ್ತೆ, ಈ ಟರ್ಮ್ 0 ಆಗುತ್ತೆ, ಅಲ್ಲಿಗೆ 25/r. therefore minimum wavelength is 25/r. ಇನ್ನು ಬಾಕಿ ಉಳಿದಿದ್ದು ರೇಷಿಯೋ ಆಫ್ ಮ್ಯಾಕ್ಸಿಮಮ್ ವೇವ್ ಲೆಂತ್ ಟು ಮಿನಿಮಮ್ ವೇವ್ ಲೆಂತ್ ಆಫ್ ಪಿ ಫಂಡ್ ಸೀರೀಸ್. ಇವಾಗ ಮ್ಯಾಕ್ಸಿಮಮ್ ವೇವ್ ಲೆಂತ್ ಟು ಮಿನಿಮಮ್ ವೇವ್ ಲೆಂತ್ ಬರ್ಕೊಂಡ್ರೆ 900/11 r ಇಂಟು ರೆಸಿಪ್ರಕಲ್ ತಗೊಂಡ್ರೆ r/25, r and r get cancelled. 900/25 ಮಾಡಿದ್ರೆ ಆಗ್ಲೇ ಇದು ರಿವರ್ಸ್, ಸೊ ನಿಮಗೆ 36 ಸಿಗುತ್ತೆ. lambda max by lambda minimum is going to be equal to 36/11. ಇಲ್ಲಿಗೆ ಪಿ ಫಂಡ್ ಸೀರೀಸ್ ಮ್ಯಾಕ್ಸಿಮಮ್ ವೇವ್ ಲೆಂತ್ 900/11 r, ಮಿನಿಮಮ್ ವೇವ್ ಲೆಂತ್ 25/r, ಲ್ಯಾಂಬ್ಡಾ ಮ್ಯಾಕ್ಸಿಮಮ್ ಟು ಲ್ಯಾಂಬ್ಡಾ ಮಿನಿಮಮ್ ರೇಷಿಯೋ ಇಸ್ ಗೋಯಿಂಗ್ ಟು ಬಿ 36/11. ಈಗೇನು ನೋಡಿದ್ವಿ, ಲೈಮನ್ ಸೀರೀಸ್, ಬಾಮರ್ ಸೀರೀಸ್, ಫ್ಯಾಷನ್ ಸೀರೀಸ್, ಬ್ರಾಕೆಟ್ ಸೀರೀಸ್ ಮತ್ತು ಪಿ ಫಂಡ್ ಸೀರೀಸ್, ಇವೆಲ್ಲವನ್ನು ಸಂಕ್ಷಿಪ್ತವಾಗಿ ಒಂದು ಟೇಬಲ್ ಹಾಕೊಂಡ್ರೆ ಮ್ಯಾಕ್ಸಿಮಮ್, ಮಿನಿಮಮ್ ಮತ್ತು ಅವೆರಡರ ರೇಷಿಯೋ ಹಾಕೊಂಡ್ರೆ ತುಂಬಾ ಒಂದು ಸುಲಭವಾದಂತ ಒಂದು ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ನೋಡ್ಬೋದು. ಅದೇನು ಇನ್ನ ಇದ್ರ ಮುಂಚಿನ ಎಲ್ಲ ಲೆಕ್ಕ ಏನ್ ಮಾಡಿದ್ವಿ ಅದರ ಸಂಕ್ಷಿಪ್ತವಾಗಿ ಒಂದು ನೋಟ ನೋಡಂಗಿದ್ರೆ ಇಲ್ಲೇ ಈ ಟೇಬಲ್ ಅದನ್ನೆಲ್ಲವನ್ನು ಹೇಳುತ್ತೆ. ಮೊದಲನೇದಾಗಿ ಯಾವುದೇ ಒಂದು ಎಲೆಕ್ಟ್ರಾನ್ ಹೈಯರ್ ಆರ್ಬಿಟ್ ಇಂದ ಲೋವರ್ ಆರ್ಬಿಟ್ಗೆ ಜಂಪ್ ಆದ್ರೆ ವೇವ್ ಲೆಂತ್, ಅದಕ್ಕೆ ಫಾರ್ಮುಲಾ ಏನು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು n1 ಸ್ಕ್ವೇರ್ ಡಿವೈಡ್ ಬೈ
1 minus n1 square by n2 square whole multiplied by r. ಸೊ ಇದು ಲ್ಯಾಂಬ್ಡಾಗೆ ಫಾರ್ಮುಲಾ ವೆನ್ ಅವರ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಹೈಯರ್ ಆರ್ಬಿಟ್ ಟು ಲೋವರ್ ಆರ್ಬಿಟ್. n2 ಬಂದ್ಬಿಟ್ಟು ಇನಿಷಿಯಲ್ ಲೆವೆಲ್, n1 ಬಂದ್ಬಿಟ್ಟು ಫೈನಲ್ ಲೆವೆಲ್. ಇನ್ನ ಇದಕ್ಕೆ ಬೇರೆ ಬೇರೆ ಸೀರೀಸ್ಗೆ ನಾವು ಆಗ್ಲೇ ಲೆಕ್ಕ ಹಾಕಿದ್ದನ್ನ ಟೇಬಲ್ ಹಾಕೊಂಡಿದೀವಿ. ಇಲ್ಲಿ ನೋಡಿ, ಇಲ್ಲಿ ನೆನ್ಪಿಟ್ಕೊಳ್ಳೋದು ಬಾರಿ ಸುಲಭ ಇದೆ. ಎಲ್ಲಿಂದ ಶುರು ಮಾಡೋಣ ಅಂದ್ರೆ ಲ್ಯಾಂಬ್ಡಾ ಮಿನಿಮಮ್ ಇಂದ ಶುರು ಮಾಡೋಣ. ನೋಡ್ತಾ ಬನ್ನಿ. 1 ದಿಸ್ ಇಸ್ 1 ಸ್ಕ್ವೇರ್, 4 ವಿಚ್ ಇಸ್ 2 ಸ್ಕ್ವೇರ್, 9 ವಿಚ್ ಇಸ್ 3 ಸ್ಕ್ವೇರ್, 16 ವಿಚ್ ಇಸ್ 4 ಸ್ಕ್ವೇರ್, 25 ವಿಚ್ ಇಸ್ 5 ಸ್ಕ್ವೇರ್. ಸೊ ಲ್ಯಾಂಬ್ಡಾ ಮಿನಿಮಮ್ ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ. ಇಟ್ ಈಸ್ 1 by r, 4 by r, 9 by r, 16 by r, 25 by r. ಈ ಕೆರಡೆ ಟರ್ಮ್ ಇದು 0 ಆಗ್ಬಿಟ್ಟಿರುತ್ತೆ. ಸೊ n1 ಸ್ಕ್ವೇರ್ ಅದಷ್ಟೇ ಉಳ್ಕೊಳ್ಳೋದು, n1 ಸ್ಕ್ವೇರ್ ಬೈ r. ದೇರ್ಫೋರ್ ಇದು ತುಂಬಾ ಸುಲಭ. ಮಿನಿಮಮ್ ವೇವ್ ಲೆಂತ್ ಏನು ಯಾವುದೇ ಸೀರೀಸ್ಗೆ? 1 by r. ಫೈನಲ್ ಸ್ಟೇಟ್ ಏನಿದೆ ಸ್ಕ್ವೇರ್ ದಟ್ ಬೈ r. 1 by r, 4 by r, 9 by r, 16 by r, 25 by r. ಇನ್ನ ರೇಷಿಯೋ ಏನು ಮ್ಯಾಕ್ಸಿಮಮ್ ಬೈ ಮಿನಿಮಮ್? ಇಲ್ಲಿ ನೋಡಿ, ಡಿನಾಮಿನೇಟರ್ ಏನಿದೆ 3, 5, 7, 9, 11 ಆಡ್ ನಂಬರ್ಸ್ ಕರೆಕ್ಟ್ ಆಗಿ ಸೀರೀಸ್ ಬರುತ್ತೆ. ನ್ಯೂಮರೇಟರ್ ಏನಿದೆ ಇಲ್ಲಿ 2 ಸ್ಕ್ವೇರ್ ಇಂದ ಶುರು ಆಗುತ್ತೆ. ಯಾಕೆ? ಫೈನಲ್ ಸ್ಟೇಟ್ ಫಸ್ಟ್ ಮಿನಿಮಮ್ ಪಾಸಿಬಲ್ ಏನೋ 2 ಇಂದ 1ಗೆ, ಆಮೇಲೆ 3 ಇಂದ 2ಗೆ. ಸೊ ಇಲ್ಲಿ 2 ಆಗುತ್ತೆ ಮೊದಲನೇ ಲೈಮನ್ ಸೀರೀಸ್ಗೆ. ಸೊ ಇಲ್ಲಿ 2 ಸ್ಕ್ವೇರ್ ಇಂದ ಶುರು ಆಗುತ್ತೆ. ಅಲ್ಲಿಗೆ 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್, 6 ಸ್ಕ್ವೇರ್. ಸೊ 2 ಸ್ಕ್ವೇರ್ ಬೈ 3, 3 ಸ್ಕ್ವೇರ್ ಬೈ 5, 4 ಸ್ಕ್ವೇರ್ ಬೈ 7, 5 ಸ್ಕ್ವೇರ್ ಬೈ 9, 36, 6 ಸ್ಕ್ವೇರ್ ಬೈ 11. ಸೊ ಇದು ಎಷ್ಟು ಸುಲಭವಾಗಿದೆ ನೆನ್ಪಿಟ್ಕೊಳ್ಳೋದಕ್ಕೆ. ಇನ್ನು ಫೈನಲ್ ಆಗಿ ಮ್ಯಾಕ್ಸಿಮಮ್ ಏನು? 3r, 4 into 1 4, 5r, 9 4s are 36, 7r, 16 into 9 144. ನೋಡಿ, ಇದ್ರ ರೇಷಿಯೋ ತಗೊಂಡಿದ್ದೆ ಅಲ್ಲಿ ಬಂದಿದ್ದು, ಅದ್ರ ಉಲ್ಟಾ ಮಾಡ್ತಾ ಇದೀವಿ, ಮಲ್ಟಿಪ್ಲೈ ಮಾಡೋದು ಆಯ್ತು. 9r, 25 into 16 is 400, 11r, 36 plus 20, 36 into 25 will give you 900. ಸೊ ಈ ಟೇಬಲ್ ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ. ಒಂದೆರಡು ಸಲ ಅಭ್ಯಾಸ ಮಾಡ್ಬಿಟ್ರೆ ಬಾರಿ ಸುಲಭವಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಡ್ತೀರಿ. ಇಲ್ಲಿಂದ ಶುರು ಹಚ್ಕೋಬಹುದು. ಮಿನಿಮಮ್ ಇಂದ ತಗೊಂಡ್ರೆ ಇನ್ನು ಮ್ಯಾಕ್ಸಿಮಮ್ ಬೈ ಮಿನಿಮಮ್. ಡಿನಾಮಿನೇಟರ್ಸ್ ಅಲ್ಲಿ ಆಡ್ ನಂಬರ್ಸ್ ಸೀರೀಸ್ ಬರುತ್ತೆ, 3, 5, 7, 9, 11. ನ್ಯೂಮರೇಟರ್ ಅಲ್ಲಿ 2 ಸ್ಕ್ವೇರ್ ಇಂದ ಶುರು ಆಗುತ್ತೆ. 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್ ಮತ್ತು 6 ಸ್ಕ್ವೇರ್. ದಟ್ ಈಸ್ ಎನಿ ಹೌ ರೇಷಿಯೋ ಆಫ್ ಮ್ಯಾಕ್ಸಿಮಮ್ ಬೈ ಮಿನಿಮಮ್. ನಿಮಗೆ ಮ್ಯಾಕ್ಸಿಮಮ್ ಬೇಕಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಈ ಕಡೆ ಮ್ಯಾಕ್ಸಿಮಮ್ ಬರುತ್ತೆ. ಸೊ ಇವತ್ತು ಇನ್ನೊಂದು ಮ್ಯಾಥಮೆಟಿಕ್ಸ್ ಡೇ ಆದ್ರಿಂದ ಇಲ್ಲಿ ಒಂದು ಕುತೂಹಲವಾದಂತ ಒಂದು ವಿಷಯ ನೋಡೋಣ. 4, 36 ಡಿಫ್ರೆನ್ಸ್ ನೋಡಿ. 4 ಮತ್ತೆ 36. 4 ಏನೋ 2 ಸ್ಕ್ವೇರ್, 36 ಏನೋ 6 ಸ್ಕ್ವೇರ್. ಇಲ್ಲಿ ಹೆಂಗ್ ಬಂತು? 2ಗೆ 4 ಆಡ್ ಮಾಡಿ, ಅವಾಗ 6 ಆಗುತ್ತೆ. 6 ಸ್ಕ್ವೇರ್ ಆಯ್ತು. ಮುಂದಕ್ಕೆ 144. 144 ಏನು? ಇಟ್ ಈಸ್ 12 ಸ್ಕ್ವೇರ್. 2ಗೆ 4 ಆಡ್ ಮಾಡಿದ್ರೆ 6 ಸ್ಕ್ವೇರ್. 6ಗೆ 6 ಆಡ್ ಮಾಡಿದ್ರೆ 12 ಸ್ಕ್ವೇರ್. ಮುಂದಕ್ಕೆ 400. 400 ಏನು? 20 ಸ್ಕ್ವೇರ್. 12ಗೆ 8 ಆಡ್ ಮಾಡಿದ್ರೆ ನಮಗೆ 20 ಸ್ಕ್ವೇರ್. ಕೊನೆಯದಾಗಿ 900. 900 ಏನು? 30 ಸ್ಕ್ವೇರ್. 20ಗೆ 10 ಆಡ್ ಮಾಡಿದ್ರೆ 30 ಸ್ಕ್ವೇರ್. ನೋಡಿ, ಈವನ್ ನಂಬರಿನ ಸೀರೀಸ್ ಎಷ್ಟು ಚೆನ್ನಾಗಿ ಬಂದಿದೆ. 4, 6, 8, 10. ಇಲ್ಲಿಗೆ ಇವತ್ತಿನ ಭೌತಶಾಸ್ತ್ರ